ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿವಿಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಮತ್ತೊಂದು ವೆಡ್ಡಿಂಗ್ ವಿಡಿಯೋ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಈ ವಿಡಿಯೋ ಎಡಿಟಿಂಗ್ ಬಗ್ಗೆ ಇರುತ್ತೆ. ವೆಡ್ಡಿಂಗ್ ವಿಡಿಯೋ ಹೇಳಿದ್ನಲ್ಲ, ಇದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದರೆ ಅಲೈಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಮತ್ತು ಇದಕ್ಕೆ ನಾನು ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಪ್ರಾಜೆಕ್ಟ್ ಲಿಂಕ್ ಎಲ್ಲಿ ಕೊಟ್ಟಿರ್ತೀನಿ ಅಂತ ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಕ್ಲೂ ಸಿಗುತ್ತೆ. ವಿಡಿಯೋ ಮಧ್ಯದಲ್ಲಿ ಹೇಳ್ಬೋದು, ನಾನು ಯಾವಾಗ ಬೇಕಾದರೂ ಹೇಳ್ಬೋದು. ವಿಡಿಯೋ ಕೊನೆವರೆಗೂ ನೋಡಿ ಮಾತ್ರ. ವಿಡಿಯೋ ಕೊನೆವರೆಗೂ ನೋಡಿದ್ದೀರಿ ಅಂತಂದರೆ ನಿಮಗೆ ಪ್ರಾಜೆಕ್ಟ್ ಲಿಂಕು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಂಡು ಈ ಥರ ಫೋಟೋ ಎಫೆಕ್ಟ್ನ ಕೊಟ್ಟಿರ್ತೀನಿ. ಈ ಥರ ಫೋಟೋ ಎಫೆಕ್ಟ್ನ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಮತ್ತೆ ಬ್ಯಾಕ್ ಬನ್ನಿ. ಇನ್ನೊಂದು ಎಲ್ಲ ಮೆಟೀರಿಯಲ್ಸ್ಗಳು ಹಾಕಿರೋದು ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲೊಂಚೂರು ಹೈಡ್ ಮಾಡಿರ್ತೀನಿ. ಇವೆಲ್ಲನೂ ನೀವು ಹೈಡ್ ಮಾಡಿರೋದನ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ನೋಡಿ, ಈ ಥರ ಎಲ್ಲದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಎಲ್ಲದರ ಮೇಲೂ ಮಾರ್ಕ್ ಮಾಡ್ಕೊಳ್ಳಿ. ಫುಲ್ ಎಲ್ಲ ಮಾರ್ಕ್ ಮಾಡ್ಕೊಂಡು ಕಾಪಿ ಅಂತಿದೆ ನೋಡಿ, ಕಾಪಿ ಲೇಯರ್ ಮೇಲೆ ಕೊಟ್ರೆ ಕಾಪಿ ಆಗುತ್ತೆ. ಕಾಪಿ ಮಾಡ್ಕೊಂಡು ಈ ಫೋಟೋ ತೊಗೊಂಡಿರ್ತೀವಲ್ಲ, ಆ ಫೋಟೋ ಮೇಲೆ ಲೇಯರ್ ಮೇಲೆ ಹೋಗ್ಬಿಟ್ಟು ಈ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಪೇಸ್ಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪೇಸ್ಟ್ ಆಗುತ್ತೆ. ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ಗೆ ಯಾವುದೇ ತರಹದ ಪಾಸ್ವರ್ಡ್ ಕೊಟ್ಟಿರೋದಿಲ್ಲ, ಫ್ರೀ ಆಗಿರುತ್ತೆ. ಯಾಕಂದ್ರೆ ಆ ಲಿಂಕ್ ನಾನು ಹೇಳ್ತೀನಿ ಎಲ್ಲಿ ಸಿಗುತ್ತೆ ಅಂತ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ಮಾತ್ರ ಸಿಗುತ್ತೆ. ಈ ವಿಡಿಯೋಗೆ ನೀವು ಕಮೆಂಟ್ ಮಾಡೋದು ಬೇಕಾಗಿಲ್ಲ, ಪಾಸ್ವರ್ಡ್ ಕೇಳೋದು ಬೇಕಾಗಿಲ್ಲ, ಯಾವುದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇದಕ್ಕೆ ಯಾವುದೇ ತರಹದ ಪಾಸ್ವರ್ಡ್ ಕೊಟ್ಟಿಲ್ಲ ನಾನು. ಫ್ರೀಯಾಗಿ ನಮ್ಮ ಸಬ್ಸ್ಕ್ರೈಬರ್ಗೆ ನೋಡ್ಕೊಂಡು ಖುಷಿ ಪಡಲಿ ಅನ್ನೋಗೋಸ್ಕರ ಎಡಿಟಿಂಗ್ ಮಾಡ್ಕೋದು ಕಲ್ತ್ಕೊಳ್ಳಿ ನೀವು ಅಂತ ಇದು ಒಂದ್ಸರಿ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ಮಾತ್ರ ಸಿಗುತ್ತೆ ಅದು. ಇವಾಗಲೇ ಹೇಳ್ತಾ ಇದ್ದೀನಿ. ವಿಡಿಯೋ ಎಂಡ್ ವರೆಗೂ ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಆ ಪ್ರಾಜೆಕ್ಟ್ ಲಿಂಕು ಎಲ್ಲಿ ಸಿಗುತ್ತೆ ಅಂತ. ಅಲ್ಲಿ ನೀವು ಹೋಗಿ ಪ್ರಾಜೆಕ್ಟ್ ಲಿಂಕು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಈ ತರ ಎಲ್ಲ ಸೆಲೆಕ್ಟ್ ಮಾಡಿ ಇಕ್ಕಿರ್ತೀನಿ. ನೀವೇನಿಲ್ಲ ಒಂದೊಂದಾಗಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದು ಫಸ್ಟಿಗೆ ಸ್ಟಾರ್ಟಿಂಗ್ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹುಡುಗನ ಹೆಸರು ಬರುತ್ತೆ. ಎಡಿಟ್ ಟೆಕ್ಸ್ಟ್ ಮೇಲೆ ಹೋಗಿ ಇಲ್ಲಿರೋದನ್ನೆಲ್ಲನೂ ರಿಮೂವ್ ಮಾಡ್ಕೊಳ್ಳಿ. ಡೆಮೋ ನೇಮ್ ಹಾಕ್ತೀನಿ ನಾನು. ಈ ತರ ಶಂಕ ಅನ್ನೋ ವೆಬ್ಸೈಟಿಗೆ ಬಂದು ಗೂಗಲಲ್ಲಿ ಸರ್ಚ್ ಮಾಡಿ ಅರವಿಂದ ಶಂಕ ಅಂತ ಸರ್ಚ್ ಮಾಡಿ ಇಲ್ಲೆಲ್ಲ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಬಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಈ ತರ ಕನ್ನಡದಲ್ಲಿ ಎಲ್ಲಾನು ಡೀಟೇಲ್ಸ್ ಲೆಫ್ಟ್ ಸೈಡ್ಗೆ ಬರ್ಕೊಂಡಿರ್ಬೇಕಾಗುತ್ತೆ. ಕನ್ನಡದಲ್ಲಿ ಬರ್ಕೊಂಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಬರ್ಕೊಂಡು ರೈಟ್ ಸೈಡಿಗೆ ನೋಡಿ, ಈ ತರ ರೈಟ್ ಸೈಡ್ಗೆ ಯೂನಿಕ್ ಕೋಡ್ ಅಂತ ಇದೆ ನೋಡಿ. ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಯೂನಿಕ್ ಕೋಡ್ ಬರುತ್ತೆ. ಇಲ್ಲಿ ನಮಗೆ ಏನ್ ಬೇಕು, ಹುಡುಗನ ಹೆಸರು ಬೇಕು, ಅದನ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಬಂದು ನಾವು ರಿಮೂವ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗಿ ನೀವು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡಿದ್ರೆ ಇಲ್ಲಿ ಫಾಂಟ್ಗಳು ಆ್ಯಡ್ ಮಾಡಬೇಕಾಗುತ್ತೆ. ಫಾಂಟ್ಗಳು ಆ್ಯಡ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನೊಂದು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಕಮೆಂಟ್ ಮಾಡಿದ್ರೆ ಮಾತ್ರ. ಗೊತ್ತಿಲ್ಲ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೋಡ್ತಾ ಇರ್ಬೋದು. ಇಲ್ಲಿ ಕೆಳಗಡೆ ಹುಡುಗಿ ಹೆಸರನ್ನ ಹಾಕ್ಬೇಕಾಗುತ್ತೆ. ಮತ್ತೆ ರಿಟರ್ನ್ ಅಲೈಟ್ ಮೋಷನ್ಗೆ ಬಂದು ಇಲ್ಲೆಲ್ಲ ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಬರ್ಕೋಬೇಕಾಗುತ್ತೆ. ರೈಟ್ ಸೈಡ್ಗೆ ಯೂನಿಕ್ ಕೋಡ್ ಇರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಕಲರ್ ಬೇಕಾದ್ರೂ ನೀವು ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಇಷ್ಟ ಆಗುವಂತ ಕಲರ್ನ ಇಟ್ಕೋಬಹುದು. ನೋಡಿ, ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಬಿಟ್ಬಿಡಿ, ಏನು ಚೇಂಜ್ ಮಾಡಕ್ ಹೋಗ್ಬಿಡಿ. ವಿವಾಹ ಸ್ಥಳ ಅಂತಿದೆ, ವಿವಾಹ ಸ್ಥಳದ ಮೇಲೂ ಕ್ಲಿಕ್ ಮಾಡಬೇಡಿ. ಇಲ್ಲಿ ಡೇಟ್ ಇರುತ್ತೆ ನೋಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಡೇಟು ಯಾವ ಡೇಟ್ ಇರುತ್ತೆ ಆ ಡೇಟ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಡೆಮೋ ಡೇಟ್ ಹಾಕ್ತಾ ಇದ್ದೀನಿ. ತರ ಡೇಟು, ಮಂತು, ಇಯರ್ ಎಲ್ಲ ಹಾಕೊಂಡು ಇಲ್ಲಿ ವಾರ ಅಂತಿದೆ ನೋಡಿ, ಇಲ್ಲಿ ವಾರನ ರಿಮೂವ್ ಮಾಡ್ಕೊಂಡು
ನೋಡ್ತಾ ಇರ್ಬೋದು, ಕೆಳಗಡೆ ಒಂದು ವರ್ಡ್ಸ್ ಇರುತ್ತೆ, ಆ ವರ್ಡ್ಸ್ ಮಾತ್ರ ಡಿಲೀಟ್ ಮಾಡ್ಕೊಳ್ಳಿ. ವಾರ ಅಂತ ಇರುತ್ತೆ ಇಲ್ಲಿ. ಮತ್ತೆ ಅರವಿಂದ ಶಂಕರ್ ವೆಬ್ಸೈಟ್ಗೆ ಬಂದು ವಾರನ ನೀವು ಯಾವ ವಾರ ಇರುತ್ತೆ ಆ ವಾರನ ಟೆಕ್ಸ್ಟ್ ಮುಖಾಂತರ ಬರ್ಕೋಬೇಕಾಗುತ್ತೆ. ಬರ್ಕೊಂಡು ರೈಟ್ ಸೈಡಿಗೆ ಕೋಡ್ ಬರುತ್ತಲ್ಲ, ಆ ಕೋಡ್ನ ಕಾಪಿ ಮಾಡ್ಕೊಂಡು ಮತ್ತೆ ಇಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಟೈಮಿಂಗ್ಸ್ ಇರುತ್ತೆ 9:30 ಅಂತ. ಇಲ್ಲಿ ನೀವು ಯಾವ ಟೈಮು ನಿಮ್ದು ಯಾವ ಟೈಮ್ ಇರುತ್ತೆ ಆ ಟೈಮಿಗೆ ನೀವು ಇಲ್ಲಿ ಹಾಕೋಬಹುದು. ಬೆಳಗ್ಗೆ ಮಧ್ಯಾಹ್ನ ಬೇಕಾದ್ರೂ ಅದು ಬೆಳಗ್ಗೆ ಮಧ್ಯಾಹ್ನವನ್ನು ರಿಮೂವ್ ಮಾಡ್ಕೊಂಡು, ಇದು ವರ್ಡ್ಸ್ ಇದೆ ನೋಡಿ, ಈ ವರ್ಡ್ಸ್ನ ರಿಮೂವ್ ಮಾಡ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಅಂತಾನು ಹಾಕೋಬಹುದು. ನೀವು ನೋಡಿ 10 ಗಂಟೆ ಅಂತ ಹಾಕ್ತಾ ಇದ್ದೀನಿ ಡೆಮೋಗೋಸ್ಕರ. 10:30ಕ್ಕೆ ನೋಡ್ತಾ ಇರ್ಬೋದು. ಈ ತರ ಚೇಂಜ್ ಮಾಡ್ಕೋಬಹುದು. ಮತ್ತೆ ನೀವು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಕಲರ್ಗಳನ್ನು ಚೇಂಜ್ ಮಾಡ್ಕೊಂಡ್ಬಿಡ್ಬೋದು. ವೈಟ್ ಕಲರೇ ಚೆನ್ನಾಗಿ ಕಾಣಿಸುತ್ತೆ ಅನ್ಕೋತೀನಿ ನಾನು. ನಿಮಗೆ ಯಾವ ಇಷ್ಟ ಆಗುತ್ತೆ ಆ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಡ್ರೆಸ್ ಇರುತ್ತೆ. ಇಲ್ಲಿ ಇರೋ ಅಡ್ರೆಸ್ನ ನಾನು ಡೆಮೋ ಅಡ್ರೆಸ್ ಕೊಟ್ಟಿರ್ತೀನಿ, ಇಲ್ಲಿರೋದನ್ನ ರಿಮೂವ್ ಮಾಡಿ. ನೀವು ರಿಮೂವ್ ಮಾಡ್ಕೊಂಡು ಅಲೈಟ್ ಇದಕ್ಕೆ ಅರವಿಂದ ಶಂಕರ್ ಅಂತ ಹೇಳಿದೆ ನೋಡಿ, ಅದಕ್ಕೆ ವೆಬ್ಸೈಟಿಗೆ ಬಂದು ನಾವು ಎಲ್ಲ ಇಲ್ಲಿ ಡೀಟೇಲ್ಸ್ ಹಾಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕೊಂಡು ಅಡ್ರೆಸ್ನ ಟೈಪ್ ಮಾಡ್ಕೊಂಡು ಈ ತರ ನೋಡಿ, ಈ ಕಡೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಒಂಚೂರು ಆ ಕಡೆ ಈ ಕಡೆ ಒಂಚೂರು ಕಡಿಮೆ ಇನ್ಕ್ರೀಸ್ ಮಾಡ್ಕೋಬಹುದು. ಕ್ಲೀನ್ ಆಗಿ ನೋಡ್ಕೊಂಡು ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೋಡಿ, ಶರಣ ಬಸವೇಶ್ವರ ಕಲ್ಯಾಣ ಮಂಟಪ ಅಂತ ಹಾಕಿದ್ದೀನಿ ನಾನು. ನೋಡಿ ಈ ತರ ಟಿಕ್ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮಾಡ್ಕೊಂಡು ಮೂವ್ ಅಂಡ್ ಟ್ರಾನ್ಸ್ಮಿಷನ್ ಮೇಲೆ ಹೋಗಿ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಔಟ್ ಮಾಡ್ಕೊಳ್ಳಿ. ಜೂಮ್ ಔಟ್ ಮಾಡ್ಕೊಂಡು ಮೇಲ್ಗಡೆ ಕ್ಲಿಕ್ ಮಾಡಿ ಒಂಚೂರು ನೋಡಿ ಎಷ್ಟು ಜೂಮ್ ನಿಮ್ಗೆ ಕರೆಕ್ಟಾಗಿ ಕ್ಲೀನ್ ಆಗಿ ಕಾಣಿಸುವಂಗೆ ಸೆಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಅಡ್ರೆಸ್ನ ಸೆಟ್ ಮಾಡ್ಕೊಂಡ್ರಲ್ಲ, ಆ ತರ ಅಡ್ರೆಸ್ ಸೆಟ್ ಮಾಡ್ಕೊಂಡಾದ್ಮೇಲೆ ಅದ್ರ ಕೆಳಗಡೆ ಇದು ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಏನು ಇದ್ರ ಮೇಲೆ ಲಾಸ್ಟ್ ಅಲ್ಲಿ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟ್ ವರ್ಡ್ಸ್ ಇರುತ್ತೆ ನೋಡಿ, ಆ ವರ್ಡ್ಸ್ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಯಾವ ಅಡ್ಡ ಹೆಸರು ಇರುತ್ತೆ ಆ ಅಡ್ಡ ಹೆಸರನ್ನ ಬರ್ಕೊಂಡು ಲೆಫ್ಟ್ ಸೈಡಿಗೆ ಬರ್ಕೊಂಡು ರೈಟ್ ಸೈಡಿಗೆ ಕೋಡ್ ಇರುತ್ತೆ, ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಬಂದು ಪೇಸ್ಟ್ ಮಾಡಿ. ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಆ ಕಡೆ ಈ ಕಡೆ ಒಂಚೂರು ಹೋದ್ರೂ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಕಲರ್ ಫಿಲ್ ಮೇಲೆ ಹೋಗಿ ಕಲರ್ ಬೇಕಾದ್ರೂ ನಿಮ್ಗೆ ಯಾವ ತರ ಕಲರ್ ಬೇಕೋ ಆ ತರ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ, ಇಲ್ಲಿ ಒಂಚೂರು ಕಲರ್ ಕಡಿಮೆ ಇರುತ್ತೆ, ಒಂಚೂರು ಇನ್ಕ್ರೀಸ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಕಲರ್ ಬೇಕಾಗುತ್ತೆ ಆ ಕಲರ್ನ ನೀವು ಹಾಕೋಬೇಕಾಗುತ್ತೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತೆ ಆ ಕಲರ್ ಮೇಲೆ ಹೋದ್ರೆ ನಿಮ್ಗೆ ಬಾರ್ಡರ್ ಅಂತ ಇದೆ ನೋಡಿ, ಬಾರ್ಡರ್ ಶಾಡೋ ಮೇಲೆ ಹೋಗಿ ಥರ್ಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಂಟ್ರಿಗೆ ಇದು ಬರುತ್ತೆ ಶಾಡೋ ತರ ಬಾರ್ಡರ್. ಅದು ನೋಡಿ ಒಂಚೂರು ಚೆನ್ನಾಗಿ ಅನ್ಸಿದ್ರೆ ಅದನ್ನ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಅದನ್ನ ಹಾಕಕ್ ಹೋಗ್ಬೇಡಿ, ಅಷ್ಟೇ ಬಿಟ್ಬಿಡಿ. ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಇನ್ನೊಂಚೂರು ಜೂಮ್ ಔಟ್ ಮಾಡ್ಕೊಳ್ಳಿ. ಇದನ್ನ ಅಡ್ಡ ಹೆಸರನ್ನ ಜಾಸ್ತಿ ಹೊರಗಡೆ ಹೋದ್ರೆ ನೋಡ್ತಾ ಇರ್ಬೋದು, ಈ ತರ ನೋಡ್ತಾ ಇದೀರಲ್ಲ ಫ್ರೆಂಡ್ಸ್. ಅದೇ ಪ್ರಾಜೆಕ್ಟ್ ಲಿಂಕ್ ಯಾವ್ದ್ರಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇದ್ದೀನಿ, ನೀವು ಇವಾಗ್ಲೇನೆ ಕೇಳಿಸ್ಕೊಂಬಿಡಿ. ಪ್ರಾಜೆಕ್ಟ್ ಲಿಂಕ್ ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಯೂಟ್ಯೂಬ್ ವಿಡಿಯೋ ಹಾಕಿರ್ತೀನಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅಂತ ಹಾಕಿರ್ತೀನಿ. ಆ ಟೆಲಿಗ್ರಾಮ್ ಲಿಂಕ್ ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯಿನ್ ಆದ್ರೆ ನಿಮ್ಗೆ ನನ್ನ ಟೆಲಿಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ಯಾರು ಜಾಯಿನ್ ಆಗಿರ್ತಾರೆ ಅವ್ರಿಗೆ ಬೇಗ ಸಿಗುತ್ತೆ. ಈ ಪ್ರಾಜೆಕ್ಟ್ ಲಿಂಕ್ ಫ್ರೀ ಆಗಿರುತ್ತೆ, ಯಾವುದೇ ತರಹದ ಪಾಸ್ವರ್ಡ್ ಇರಲ್ಲ, ಯಾವುದೂ ಇರಲ್ಲ. ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯಿನ್ ಆಗಿ ಹೋಗ್ಬಿಟ್ಟು ಈ ತರ ಪ್ರಾಜೆಕ್ಟ್ ಲಿಂಕ್ ನ ತಗೊಂಡು ನೀವು ಎಡಿಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಮತ್ತೆ ವಿಡಿಯೋ ಮುಂದುವರ್ಸೋಣ. ನೋಡಿ ಇಲ್ಲಿ ಅಡ್ರೆಸ್ ಆಯ್ತು, ಡೇಟ್ ದಿನಾಂಕ ಆಯ್ತು, ಮತ್ತೆ ಅಡ್ಡ ಹೆಸರು ಆಯ್ತು, ಹುಡುಗ ಹುಡುಗಿ ಹೆಸರು ಆಯ್ತು. ಕೆಳಗಡೆ ಬಂದ್ರೆ ಫೋಟೋ ಇರುತ್ತೆ. ಫೋಟೋ ನೋಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಕಲರ್ ಫಿಲ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಬೇಕಾಗಿರುವಂತ ಫೋಟೋನ ಆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ಫೋಟೋ ನಾನು ಆಡ್ ಮಾಡ್ಕೊಂಡಿದ್ದೀನಿ. ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಹೋಗಿ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಸರಿಸಿ ಒಂಚೂರು. ಮೇಲ್ಗಡೆ ಸರಿಸಿದ್ರೆ ನೋಡಿ ಆ ಕಡೆ ಈ ಕಡೆ ಒಂಚೂರು ಜಾಸ್ತಿ ಆಗಿತ್ತು ಅಂತಂದ್ರೆ ಆ ಕಡೆ ಈ ಕಡೆ ಒಂಚೂರು ಜೆರಾಕ್ಸ್ ಹೊಳಿಬೇಕಾದ್ರೆ ಫೋಟೋನ ನೋಡಿ ಈ ತರ
ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋಗಳನ್ನ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂತ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ತರ ಕರೆಕ್ಟ್ ಆಗಿ ಆ್ಯಡ್ ಆಗಿದೆ. ಆಗಿಲ್ಲ ಅಂದ್ರೂ ಒಂಚೂರು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋಗಳನ್ನ. ನೋಡ್ತಾ ಇರ್ಬೋದು. ನೋಡಿ ಇದೇ ತರ ಎಲ್ಲಾ ಫೋಟೋನು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಒಂಚೂರು ಈ ಕಡೆಗೆ ಒಂಚೂರು ಸೆಂಟರ್ ತಗೊಳ್ಳೋಣ. ನೋಡಿ ಈ ತರ ಏನಾದ್ರು ಆ ಕಡೆ ಈ ಕಡೆ ಒಂಚೂರು ಜರುಗಿಸ್ಕೊಂಡ್ಬಿಡಿ. ನೋಡ್ತಾ ಇರ್ಬೋದು. ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಎಲ್ಲ ಫೋಟೋನು ಇದೇ ತರ ಮಾಡ್ಕೊಳ್ಳಿ. ಫುಲ್ ಲೆಂತಿ ಆಗುತ್ತೆ ವಿಡಿಯೋ, ಅದಕ್ಕೋಸ್ಕರ ನಿಮಗೆ ಲಾಸ್ಟ್ ಫೋಟೋ ಒಂದು ಆ್ಯಡ್ ಮಾಡಿ ತೋರಿಸ್ತೀನಿ. ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ಫೋಟೋನ ಆ್ಯಡ್ ಮಾಡ್ತಾ ಇದೀನಿ ನೋಡಿ. ನೋಡ್ತಾ ಇರ್ಬೋದು. ಫೋಟೋ ಕ್ವಾಲಿಟಿ ಮಾಡೋದು ಹೇಗೆ ಅಂತ ಒಂದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಐ ಕಾರ್ಡ್ ಹಾಕಿರ್ತೀನಿ, ಇಲ್ಲಾಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಆ ವಿಡಿಯೋ ಬರುತ್ತೆ. ಆ ವಿಡಿಯೋ ನೋಡ್ಕೊಳ್ಳಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ವಿಡಿಯೋ ನೋಡಿದ್ರೆ ಫೋಟೋ ಕ್ವಾಲಿಟಿ ಮಾಡ್ಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಮತ್ತೆ ವಾಟ್ಸಪ್ ಸ್ಟೇಟಸ್ಗೆ ಹಾಕಿ ವಿಡಿಯೋ ಹಾಕಿದ್ರೆ ಬ್ಲರ್ ಆಗುತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ವಿಡಿಯೋ ಇರುತ್ತೆ ಎಂಡ್ ಸ್ಕ್ರೀನ್ ಅಲ್ಲಿ. ಈ ವಿಡಿಯೋ ಫುಲ್ ಕೊನೆವರೆಗೂ ನೋಡಿ. ಎಂಡ್ ಸ್ಕ್ರೀನ್ ಅಲ್ಲಿ ವಿಡಿಯೋ ಬರುತ್ತೆ, ಹೋಗ್ಬಿಟ್ಟು ಆ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಮತ್ತೆ ಬ್ಲರ್ ಬರೋದು ಎಲ್ಲ ಇಲ್ಲಿ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ, ಹೇಳ್ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗ್ ಬನ್ನಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಡಿಯೋ ಅನ್ನೋ ಆಪ್ಷನ್ಸ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಸಾಂಗ್ ನ ಚೂಸ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾಗಿರುವಂತ ಆಡಿಯೋನ ಚೂಸ್ ಮಾಡ್ಕೊಂಡು ನೋಡಿ ಎಲ್ಲಿವರೆಗೂ ಎಂಡ್ ಇರುತ್ತೆ ಅಲ್ಲಿವರೆಗೂ ಕರೆಕ್ಟ್ ಆಗಿ ನೋಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಈ ವಿಡಿಯೋಗೆ ನಾನು ಡೆಮೋ ತೋರಿಸ್ತೀನಿ ನಿಮಗೆ. ಮ್ಯೂಟ್ ಮಾಡ್ತಾ ಇದ್ದೀನಿ, ಸಾಂಗ್ ಬರಲ್ಲ, ಕಾಪಿರೈಟ್ ಕ್ಲೈಮ್ ಬರಬಾರ್ದಂತ. ನೋಡ್ತಾ ಇರ್ಬೋದು. ಎಫೆಕ್ಟ್ ನಿಮ್ಗೆ ಅಷ್ಟು ಕ್ಲಾರಿಟಿ ಕಾಣಿಸಲ್ಲ ಅನ್ಸುತ್ತೆ, ಬ್ಲರ್ ಬರುತ್ತೆ ಎಫೆಕ್ಟ್ ಹಾಕಿರ್ತೀವಲ್ಲ. ನೋಡಿ ತರ ವಿಡಿಯೋ ರೆಡಿ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಫುಲ್ ಪ್ರಾಜೆಕ್ಟ್ ಫ್ರೀ ಆಗಿ ಕೊಟ್ಟಿದ್ದೀನಿ. ಹೋಗ್ಬಿಟ್ಟು ನಾನು ಹೇಳಿರೋದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರಾಜೆಕ್ಟ್ ಲಿಂಕ್ ಸಿಗುತ್ತೆ. ಹೋಗ್ಬಿಟ್ಟು ಫ್ರೀ ಆಗಿ ಎಡಿಟ್ ಮಾಡ್ಕೊಳ್ಳಿ. ಮತ್ತೆ ಈ ಮೂಲೆಯಲ್ಲಿ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾವ ಕ್ವಾಲಿಟಿ ಬೇಕು ನಿಮ್ಗೆ ಆ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಓಕೆ, ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹೊಸಬ್ರು ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತ ವಿಡಿಯೋ ನಿಮ್ಗೆ ಮೊದಲು ಬರುತ್ತೆ, ಆಮೇಲೆ ಬೇರೆಯವ್ರಿಗೆ ಬರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.